ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಕತ್ತೇನೆ. ಇವತ್ತು ಬೆಳಗಾಂ ಹೊಂಟೇನಿ. ನಮ್ಮ ಮನೆಯವ್ರ ಗಾಡಿದು ಏನೋ ಒಂದು ಕೆಲಸ ಇದೆ ಅಂತ ಬೆಳಗಾಂ ಹೊಂಟಿದ್ರು. ಹಾಗಾಗಿ ನಾನು ಅವ್ರ ಜೊತೆ ಬೆಳಗಾಂ ಹೊಂಟೇನಿ. ಇವು ಹಾಲೆಲ್ಲ ಸುಟ್ಟೋಗಿವು. ಅನ್ನದ ಭವಾನಿ ಸದ್ಯಕ್ಕೆ ಎಲ್ಲೇ ಇರಲಿ, ಹಾಲಿನ ಒಂದು ಒಯ್ತೇನೆ, ಹೋದ್ ಒಳಗಿಡ್ತೀನಿ. ಇವತ್ತಿನ ಲಾಗ, ಇವತ್ತಿನ ರುಟೀನ್, ಇವತ್ತಿನ ಲಾಗ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕದಾ ಹಾಕೊಂಡಿದ್ನಿ ಮತ್ತೆ ನೆನಪಾದ ಗಡಿ ಬಿಡಿ ಇಲ್ಲಿ ಹೊಂಟೆ ನೋಡ್ರಿ. ಅವಸರ 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 ಅದೇ ಓಹೋ ಕೈ ಸುಡಾಕತ್ತಿ. ಅಂದ್ರೆ ಹೋಗೋದು ಏನೂ ಪ್ಲ್ಯಾನ ಇರಲಿಲ್ಲ. ಒಂದು ಐರನ್ ಬಾಕ್ಸಲ್ಲಿ ಇಟ್ಟೇನಿ. ಹೋಗೋ ಪ್ಲ್ಯಾನ್ ಇರಲಿಲ್ಲ. ಬರೀ ಹಿಂಗಾದ್ರೆ ಹೋಗ್ರಿ ಅಂತ ನೀರಿನ ಡಬ್ಬಿನ ತುಂಬ್ಕೊಳ್ಳಿಲ್ಲ ನಾನು. ಅದೇನು ಪ್ಲ್ಯಾನ್ ಇರೋಂಗಿಲ್ಲಲ್ಲ. ಹಾಗಾಗಿ ನಾನು ಇಲ್ಲೇ ಮನ್ಯಾಗ ಇದ್ರೆ ಅದು ಸಾವಕಾಸ ತೆಗ್ದ ಮಾಡ್ಕೊಂಡ್ರೆ ಆತಂಥೇಳಿ ನಾನು ತೆಗ್ದ ಮಾಡ್ತಿರ್ತೀನಿ. ರಾತ್ರಿ ತುಂಬಿಟ್ಟಿದ್ದೀನಿ ತಗೋತೀನಿ. ಡ್ಯೂ ಅಲ್ರಿ ನೀರದ ಅದ್ರೊಳಗೆ. ಮತ್ತು ಅವ್ರ ಕೈಲಿಂದ ಬಯಸ್ಕೊಂತ ಹೋಗೋದು ನಾನು ಯಾವಾಗಲೂ. ಬ್ಯಾಗ್ನಾಗ ಹಾಕೋದು. ನಿನ್ನ ಕೈಲಿ ಬಯಸ್ಕೊಲಿಲ್ಲ ಅಂದ್ರೆ ಜರ್ನಿನ ಶುರು ಆಗಂಗಿಲ್ಲ. ನಾ ಚಪ್ಪಲಿ ಹಾಕೊಂತೀನಿ ನೋಡ್ರಿ. ಅವಸರ ನೀ ಮತ್ತು ಆ ನಮನಿ ಮಾಡ್ತಿಲ್ಲ. ನಂಗೆ ನಿನ್ನೆ ಹೇಳಬೇಕು. ನೀವು ಮುಂಜಾನೆ ಯಾವ್ದಿಂದ ಹೇಳಿದ್ರ? ಮತ್ತು ಯಾವಾಗ ನೀನು ಕೇಳಿ ನಾನು ಕಲ್ಸಕ್ರೂ ಬೇಡ, ಗಿಲ್ಸಕ್ರೂ ಬೇಡ. ಯಾಕ ಅಲ್ಲೇ ಸಾಯಿಸ್ತೀನ ನಾನು? ಸಾಯಿಸ್ತಿ ಅಲ್ಲೇ ನಡಿ, ಸಾಯಿಸ್ ನಡಿ. ಸಾಯಿದೈತೆ ಅಂದಿಲ್ಲ ಒಂದಿನ. ಕರ್ಕೊಂಡು ಹೋಗೋ ಮುಂದೆ ನೆಟ್ಟಾಗ ಕರ್ಕೊಂಡು ಹೋಗೋದು ಬರೀ ಜಗಳ. ನೋಡ್ರಿ ನನ್ನ ಗಂಡ ಬೈಯಾಕ್ತಾನ. ನಾವು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಬೈಯಾಕತ್ತಿದ್ದ. ಅಡ್ಡಾಡಿ ಬರಾಕ ಇವ್ರು ನನ್ನ ಅಡ್ಡಾಡ್ಸೋದು ಅಂದ್ರೆ ಅದಕ್ಕೋಸ್ಕರ ನಂದು ಕೆಲಸ ಐತೆ ಪರ್ಸ್ನಲ್ಲ. ಹಾಗಾಗಿ ನಾನು ಹೊಂಟೇನಿ. ಇರ್ಲಿ ಹಂಗಾರ ನಾನು ಬೆಳಗಾಂಗೆ ಹೊಂಟೇನಿ. ನಾನು ಏನು ಅಡ್ಡಾಡಿ ಬರಲಿ ಅಂತ ಕರ್ಕೊಂಡು ಹೊಂಟ್ರೆ ಹಡಿಬಿಟ್ಟು ಈಕಿನ ಹಿಂಗೆ ಮಾಡ್ತಾಳಂತ ನೋಡ್ರಿ ಕರ್ಮ. ಅಡ್ಡಾಡ ಕರ್ಕೊಂಡು ಹೋಗ್ತಾರೆ ಇವ್ರು. ಅಡ್ಡಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಶಾಪಿಂಗ್ ಮಾಡ್ಸಕ್ಕೇನು ಕರ್ಕೊಂಡು ಹೋಗಂಗಿಲ್ಲ ಅವ್ರು. ಕಿಲಿ ಹಾಕೊಂಬಂದಿಲ್ಲ. ಕಿಲಿ ಹಾಕಿ ನಮ್ಮ ಅಜ್ಜ ಅಂತೂ ದೋಸೆ ಕಾರ್ ತೊಗೊಂಡು ಅಡ್ಡಾಡಕತ್ರಿ. ಇವ್ರು ಅಡ್ಡಾಡ್ಲಿ ಇವ್ರು ಅಂತ ನಂಗೆ ಇದಾಗಂಗಿಲ್ಲ. ಇರ್ಲಿ ನಂಗೆ ಆಗಂಗಿಲ್ಲ. ಮತ್ತೆ ಹೊಂಟ ಕರೆಮನ ಗುಡಿಗೆ ಹೋಗಿ ದೇವ್ರ ದರ್ಶನ ತಗೊಂಡು ನಾವು ಮಧ್ಯದಾರಿಯಲ್ಲಿ ಕರೆಮನ ದೇವಸ್ಥಾನ ಬರ್ತಿತ್ತಲ್ಲ, ಅಲ್ಲಿ ಹೋಗೋರು ಬರೋರು ಎಲ್ಲರೂ ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗಲೇಬೇಕು ಆ ದೇವಸ್ಥಾನಕ್ಕೆ. ನಂಗೆ ಸರಿಯಾಗಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫುಲ್ ಸುಸ್ತು ಸಣ್ಣ ಆಗತ್ತಿತ್ತು. ಕಾರ್ ಜರ್ನಿ ಒಂದು ಆಗಿ ಬರೋಂಗಿಲ್ಲ. ಹಾಗಾಗಿ ಈಗ ಇಲ್ಲೇ ದೇವ್ರದ ಇದು ಬೆಳಗಾಂಗೆ ಬಂದ್ವಿ ನಾವು. ಎಷ್ಟು ಬಿಸಿಲೈತೆ ಅಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು. ಇನ್ನೊಂದು ನನಗೆ ಎ ಸಿ ಹಚ್ಚಿದ್ರೂ ಆಗಿ ಬರೋಂಗಿಲ್ಲ ಕಾರಲ್ಲಿ. ಹಾಗಾಗಿ ನಾನು ಎ ಸಿನ ಹಚ್ಚಾಕನ ಬಿಡಂಗಿಲ್ಲ ನಮ್ಮ ಮನೆಯವ್ರಿಗೆ. ನಿಪ್ಪ ಯಾಕಾದ್ರೆ ಬನ್ನಿ, ನಾವು ಆರಾಮ್ ಮನ್ಯಾಗಿರುವಂಥ ಸುಖ ಯಾವುದೋ ಅಲ್ಲಿ ನೋಡೋ ಇಂಥ ಬಿಸ್ಲಾಗ. ಅದು ಏನಂತಂದ್ರೆ ಬೈಕ್ ಆದ್ರೆ ಓಕೆ ಅಂತ ಅನಿಸ್ತೈತೆ ನನಗೆ. ನಮ್ಮ ಗಾಡಿ ಆಗಿ ಬರೋಂಗಿಲ್ಲಲ್ಲ. ಕಾರಲ್ಲಿ ಅಂದರೆ ಜೀವ ಹೋಗಿ ಬಂದಂಗೆ ಆಗ್ಬಿಡ್ತೈತಿ. ಫ್ರೆಂಡ್ಸ್, ನಾವು ಗಾಡಿ ಕಾರ್ನಲ್ಲೇ ಶೋರೂಮ್ದಾಗ ಬಿಟ್ಟು ಬಂದಿದ್ದೆ. ಬಸ್ಸಿಗೆ ಹೋಗೋಣ ಗೂಗಲ್ನಾಗೆಲ್ಲ ಹುಡುಕಿ ನಂಗೆ ಬೇಕಾಗಿರೋದು ಹುಡುಕಿ ಸಾಕಾದ. ಎಲ್ಲರೂ ಅವೈಲೇಬಲ್ ಐತಂದ್ರೆ ಎಲ್ಲಿ ಗೂಗಲ್ದಾಗ ಸ್ವಲ್ಪ ಸಿಗೋಲ್ತ ನೋಡ್ಬೇಕು. ಇಲ್ಲ ಗೊತ್ತಿಲ್ಲ. ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಬೇಕು, ಸಿಟಿಯಾಗ ಒಂದು ಗೊತ್ತಾಗಿಲ್ಲ. ಬೆಳಗಾವಿ ಚೆನ್ನಮ್ಮ ಸರ್ಕಲ್ ಅಂತೇಳಿ ಅದೇ ನೋಡ್ರಿ. ಬಿಸ್ಲಾಗ ಅಡ್ಡಾಡಕತ್ತೈತಿ. ಸಿಟಿಯಾಗ
ಯಾಕಡ್ರಿ ಹೆಂಗಾರ ನಿಂತಂದ್ರೆ ಗಾಡಿ ಹಾಸ್ಕೊಂಡು ಹೋಗ್ತಾರ್ರಿ ಹಿಂಗಾಗಂತ ಹೇಳ್ತಾರೆ. ಹೌದ್ರಿ ಅವ್ರಿಗೇನು ರೊಕ್ಕ ಹೆಚ್ಚಾಗಿರ್ತಾರಂತ. ಎದಕ್ಕೆ ಬೇಕು ಆರಾಮ್ ಅಡ್ಡಾಡ್ಕೊಂತ ಬಿಸಿಲಾಗ ಅಡ್ಡಾಡೋದ ಬೆಸ್ಟ್ ಅಳ. ನಂಗೆ ಗಾಡಿಗೆ ಹೋಗೋದಂದ್ರೆ ಬೇಸರ ನೋಡ್ರಿ, ನಡ್ಕೊಂತ ಹೋಗೋದಂತಂದ್ರೆ ಖುಷಿ. ಜನಸಂಖ್ಯೆ ನೋಡ್ರಿ ಸಿಟಿ ಒಳಗೆ. ಅಲ್ಲಪ್ಪ ನೀ ಕುಡಿತೇನಂದ್ರೆ ಕುಡಿ, ಕೇಳಿ ನಾವು ಎಲ್ಲ ಕುಡಿಯತ್ತೀವಿ. ನಿಂದು ಕೂಡ ಇಲ್ಲಿ ಬಂದೆ ಒಂದು ಕಡೆ, ಅದು ಶಾಪ್ ಕ್ಲೋಸ್ ಐತದ. ಫೋನ್ ನಂಬರ್ ಇರ್ತಾವಲ್ರಿ, ಫೋನ್ ಹಚ್ಚಾಕತ್ತೀವಿ, ನೋಡ್ಬೇಕು ಏನಕ್ಕೆ ಗೊತ್ತಿಲ್ಲ. ಮತ್ತು ಬೇರೆ ಕಡೆ ಎಲ್ಲರೂ ಸಿಕ್ಕರೆ ಚಲೋ ಹೋಗ್ಬೇಕು. ಹೀಗೈತೆ ಐತಲ್ಲ ಅದಕ್ಕೆ. ಇದು ಯಾವಾಗಲೂ ಹಿಂಗೆ ಇರ್ತೈತೆ ನಮ್ಮ ಮಾರ್ಕೆಟ್. ಹೌದಾ ತಗೋ, ಎಲ್ಲೈತಿ ಹಂಗೆ ಬಂದೀವಿ, ಏನೇನು ಬೇಕೆಲ್ಲ ತೊಗೊಂಡು ಹೋಗ್ಬಿಡೋದು. ಇಲ್ಲಿ ಕ್ಯೂಟ್ ಪುಟಾಣಿ ಚಪ್ಪಲಿ ಇಟೀಟ್ ಎಷ್ಟು ಚಂದ ನಂಗೆ ತಗೊಳ್ಳೋ ಆಸೆ ಆಗ್ಬಿಟ್ಟೈತಿ. ಹಾಂ ಬಿಸಿಲಾಗ ಬೆಳಗಾವ್ದ ಅಡ್ಡಾಡ ಸುಸ್ತಾಯ್ತು. ಹಂಗಾಗಿ ಕುಲ್ಫಿ ಒಂದು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂತ ಹೊಂಟೆ ನೋಡ್ರಿ. ಬಿಸಿಲು ಭಾಳ ಐತ್ರಿ. ಎಲ್ಲ ಹೂವಿನ ಐತೆ ನೋಡಿ ಇವ್ರ ಕಡೆ ಒಟ್ಟು. ಇವೆಲ್ಲ ನೆಲ್ಲಿಕಾಯಿ. ಹುಂಚೆನೂ ನೆಲ್ಲಿಕಾಯಿ. ಹುಂಚೆನ ಹೆಂಗೆ ಮಾಡ್ಯಾರ ನೋಡಿ ವೆಂಕಟೇಶ. ಬಿಸಿಲ ಅಡ್ಡಾಡಿ ಸುಸ್ತಾಗ್ತ. ಇಲ್ಲ ರಿಂಗ್ ಲೈಟ್ ಅತಿ ಬೇಕಾಗಿತ್ತು. ರಿಂಗ್ ಲೈಟ್ ಅತಿ ತೊಗೊಳಕಂತ ಒಂದಿತ್ತು, ಗಾಳಿ ಬಿದ್ದು 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 ಹಾಳಾಗ್ಬಿಟ್ಟೈತೆ. ಮತ್ತೊಂದು ರಿಂಗ್ ಲೈಟ್ ತೊಗೊಂಡ್ರೆ ಪವರ್ ಬ್ಯಾಂಕ್ ಕಂಪಲ್ಸರಿ ಬೇಕಾ, ಪವರ್ ಚಾರ್ಜ್ ಕನೆಕ್ಟರ್ ಬೇಕಾಗಿತ್ತು. ತೊಗೊಳಕತ್ತೇವ್ರಿ, ಇನ್ನೂ ರೊಕ್ಕ ಕೊಟ್ಟಿಲ್ಲ, ರೊಕ್ಕ ಕೊಡ್ಬೇಕು. ಬ್ಯಾಡ ವೆಂಕಟೇಶ, ಅವಕ್ಕೆ ಅಷ್ಟೇ ರೊಕ್ಕ ಎಷ್ಟು ಆಗ್ತದೆ ನೋಡಿ. ಮಂತ ರೊಕ್ಕ ಹಾಂ ಮೈಕ್ ಎಲ್ಲರೂ ನೀವು ಕೆಲವರು ಮೈಕ್ ಯೂಸ್ ಮಾಡಿರಿ. ಮೈಕಿ ಭಾಳ ಹೇಳಾಕತ್ತಾರೆ ರೊಕ್ಕ. ಅದನ್ನೇ ಯೋಚನೆ ಮಾಡಾಕ್ರಿ ತಗೊಳ್ಳೋ ಬೇಡ ಅಂತ. ಫ್ರೆಂಡ್ಸ್, ನಿಮ್ಗೆ ಯೂಟ್ಯೂಬ್ ಚಾನಲ್ ಮಾಡೋಕೆ ನಿಮ್ಗೆ ಏನೇನು ಬೇಕಲ್ಲ, ಟ್ರೈಫೋಡು ಮತ್ತು ಸೆಲ್ಫಿ ಸ್ಟಿಕ್ಕು, ರಿಂಗ್ ಲೈಟು ಎಲ್ಲನೂ ಸಿಗ್ತಾವಿಲ್ಲ. ನನ್ನ ನಿಮ್ಗೆ ಅಂದ್ರೆ ಲೋಕಲ್ ಯಾರಾದರೂ ಇದ್ರಂದ್ರೆ ಬೇಕಂತ ಅನಿಸಿದ್ರೆ ತೊಗೋರಿ. ಪ್ರಮೋಷನ್ ಅಲ್ಲ, ನಾನು ತೊಗೊಳಕ್ಕೆ ಹೋಗಿದ್ನಿಲ್ಲ, ಕೆಲವ್ರು ಕೇಳ್ತಾರೆ. ಹಾಗಾಗಿ ನಾನು ನಿಮ್ಮ ಜೊತೆ ನಂಬರ್ನ ಶೇರ್ ಮಾಡ್ಕೊಂಡೆ. ಮತ್ತು ಸಮೀಪ ಇದ್ರೆ ಬಸ್ಸಿಗೆ ಇಟ್ಟು ಕಳಿಸ್ತಾರಂತ. ಕೆಲವ್ರಿಗೆ ಅನುಕೂಲ ಆದ್ರೂ ಆಗ್ಬೋದು. ಯಾಕಂತಂದ್ರೆ ಶಾಪವ್ರ ಜೊತೆ ನಾವು ಮಾತಾಡಿ ತೊಗೊಳೋದ್ರಲ್ಲಿ ನಮ್ಗೆ ಹೆಂಗಂತಂದ್ರೆ ಜಾಸ್ತಿ ಬೆನಿಫಿಟ್ಸ್ ಸಿಗ್ತೈತಂತ. ಬೆಳಗಾವಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ, ಖುಷಿ ಆತ್ರಿ. ಅವ್ರ ಜೊತೆ ಮಾತಾಡ್ರಿ. ಊರೂರು ಬಿಸ್ಲಾಗ ಅಡ್ಡಾಡಕತ್ತೆ ನಾವು ಬೆಳಗಾವ್ದಾಗ. ಥ್ಯಾಂಕ್ ಯು ರೀ ಫ್ರೆಂಡ್ಸ್. ಎಲ್ಲ ಅಡ್ಡಾಡಿ ಎಲ್ಲ ತಿರುಗಾಡಿ ಏನೇನೋ ಸ್ವಲ್ಪ ತೊಗೊಂಡು ಹೊಂಟೇವಿ. ನಮ್ಮ ಸಬ್ಸ್ಕ್ರೈಬರ್ ಆಗೈತೆ ಅಂದ್ರೆ ಖುಷಿ ಆತ, ಸಿಕ್ಕಾಬಿಟ್ಟು ಖುಷಿ ಆಗ್ತದೆ. ಮಾತಾಡಿ ಎಲ್ಲೆಲ್ಲಿ ತಿರುಗಾಕತ್ತೇವೋ ಗೊತ್ತಿಲ್ಲ. ಅಡ್ಡಾಡೋದು ಅಂದ್ರೆ ನನಗೂ ಬೇಸರ ಹಂಗಿಲ್ಲ, ನಮ್ಮ ಮನೆಯವ್ರಿಗೆ ಬೇಸರ ಹಂಗಿಲ್ಲ. ಅಡ್ಡಾಡ್ಲಾರ ಇನ್ನಾರ ನಮ್ಮ ಜೊತೆ ಬಂದ್ರೆ ಕಂಗಾಲಾಗೆ ಹೋಗ್ತಾರೆ. ನಾವು ಬಿಸಿಲಂತೂ ನೋಡೋಂಗಿಲ್ಲ, ಏನಂತ ನೋಡೋಂಗಿಲ್ಲ. ಆಗ ತಿರುಗಿದ ಆಟೋ ಗೀಟೋ ಎಲ್ಲ ಪುರೋಟ ಆಗಂಗಿಲ್ಲ ನಮಗೆ. ಅದರ ಮೇನ್ ನಾನು ಬಂದಿರೋ ಕೆಲಸನ ಆಗಲಿಲ್ಲ, ಪರವಾಗಿಲ್ಲ. ತಲೆ ಒಂದು ಬಿಸಿಲಿಗೆಲ್ಲ ಭಾಳ ಬಿಸಿಲು ಐತಲ್ಲ, ತಲೆ ಒಂದು ಬಿಸಾಗೈತಿ. ಎಲ್ಲಾದರೂ ಈಗ ಊಟ ಟೈಮ್ 2 ಗಂಟೆ ಆಯ್ತು ಅಂತ ಗೊತ್ತಿಲ್ಲ. ಊಟ ಮಾಡಬೇಕು. ಊಟ ಮಾಡಿಕೊಂಡು 5 ಗಂಟೆ 6 ಗಂಟೆವರೆಗೂ ಅಲ್ಲ ಅಲ್ಲಿ ಹೋಗಿ ಶೋರೂಮ್ದಾಗ ಕುಂದ್ರದೈತೈತಿ.
ನಮ್ಮ ಮನೆಯವ್ರು ಊಟದನ್ನ ಎಷ್ಟು ನೋಡಕತ್ತಾರ, ಎಲ್ಲಿ ಹೋಗ್ಬೇಕು, ಎಲ್ಲಿ ಚಲೋ ಇರ್ತೈತೆ ಬ್ಯಾಸ್ಗೆ ಅಲ್ರಿ ಸಿಕ್ಕಾಪಟ್ಟೆ. ಹಬ್ಬದ ಸಂಬಂಧ ಎಷ್ಟಿದೆ ಶಾವಿಗೆ ನೋಡಿ. ಸಂಜೆ ಕೂರ್ಚು ಕೊಡ್ತಾವ ಮಗಳ ಈಗ ಏನಾರು ಹೋಗೋ ಮುಂದೆ ಇಲ್ಲೇನಪ್ಪ ಬಿಸಿಲಾಗ ಎಲ್ಲ ಬಿಸಿ ಬಿಸಿನ ಕೋಲ್ಡ್ ಡ್ರಿಂಕ್ಸ್ ಅಂದರೆ ಆಗಿ ಬರಂಗಿಲ್ಲ ನಮ್ಗೆ. ಎಳ್ನೀರ ಚಲೋ, ಕೋಲ್ಡ್ ಡ್ರಿಂಕ್ಸ್ ಇರ್ತಾವ ಜ್ಯೂಸ್ ಅದಾರ ಇನ್ನು ಯಾವ ನೀರು ಹಾಕಿರ್ತಾರ ಯಾವ ನೀರಿಲ್ಲ. ಶಾಂಗ್ ಹೆಂಗದ ನೋಡ ಮಸ್ತದ, ಶಾಂಗ್ ಅದಾವ. ಬೆಳಗಾವ್ದಾಗ ನಾವು ಸಿಕ್ಕಾಪಟ್ಟೆ ತಿರುಗಾಡಿದ್ವಿ, ಏನಾದರೂ ಇಷ್ಟ ಆದರೆ ತೊಗೋಬೇಕಂತೇಳಿ. ಈಗ ಮುಸ್ಲಿಮ್ಸ್ ಹಬ್ಬ ಒಂದಲ್ಲ ಫುಲ್ಲು ಜನಸಂಖ್ಯೆ ತುಂಬಿಟ್ಟಿತ್ತು. ಎಲ್ಲ ಕಡೆ ಕಡೆ ನೋಡ್ತೀವಿ ಆ ಕಡೆ ಎಲ್ಲ ಅರಿವಿ ಮತ್ತು ಏನಂತಾರಪ್ಪ ಬ್ಯೂಟಿ ಪ್ರಾಡಕ್ಟ್ಸ್ ಪ್ರತಿಯೊಂದೂ ಅದನ್ನೇ ಬರೋ ಮುಂದೆ ಒಂದು ರೆಸ್ಟೋರೆಂಟ್ ಇತ್ತು. ನಮ್ಮ ಮನೆಯವರ ರೆಸ್ಟೋರೆಂಟ್ನಾಗ ಊಟ ಮಾಡೋಣ ಅಂತಂದ್ರೆ ಈಗ ಬಿಸಿಲು ಭಾಳ ಅಲ್ರಿ, ಸಿಕ್ಕಾಪಟ್ಟೆ ಬಿಸಿಲು. ಹಾಗಾಗಿ ನಾನು ಏನು ಮಾಡಿದೆ ಅಂತಂದ್ರೆ ಬೇಡ ಇದು ಕಾಜು ಕರಿ ಅಲ್ಲಿ ರೆಸ್ಟೋರೆಂಟಿಗೆ ವೆಜ್ ರೆಸ್ಟೋರೆಂಟಿಗೆ ಹೋದ್ರೂ ನಾವು ಏನಂತಂದ್ರೆ ಮಸಾಲೆನ ಹಾಕಿರ್ತಾರೆ. ಬ್ಯಾಸಿಗೆ ಟೈಮಲ್ಲಿ ಮಸಾಲೆ ತಿನ್ನೋದಷ್ಟೊಂದು ಒಳ್ಳೆಯದೂ ಅಲ್ಲ. ಹಾಗಾಗಿ ಬೇಡ, ನಾವು ಎಲ್ಲಾದರೂ ಖಾನಾವಳಿನ ಹುಡ್ಕೊಂಡು ಖಾನಾವಳಿ ಊಟ ಚಲೋ ಇರತ್ತೆ ಅಂತೇಳಿ ಬಂದೀವಿ. ಇಲ್ಲಿ ಒಂದು ಮುಂದ್ಗಡೆನೇ ಬರಂತಲೇ ಬಸವೇಶ್ವರ ಖಾನಾವಳಿ ಇತ್ತು. ಮಸ್ತ್ ಊಟ ಕೊಟ್ರು. ಇದು ಫಸ್ಟ್ ಟೈಮ್ ನೋಡ್ರಿ ನಾವು ಖಾನಾವಳಿಯಲ್ಲಿ ಹೋಳ್ಗೆ ತಿಂದಿದ್ದು. ಇದು ಸಜ್ಕದ ಹೋಳ್ಗೆ ಮಾಡಿದ್ರೆ, ಸಜ್ಕದ ಹೋಳ್ಗೆ, ರೊಟ್ಟಿ, ಚಟ್ನಿ, 2-3 ಥರ ಚಟ್ನಿ ತಿರ್ತೈತಿ, ಬೆಳ್ಳುಳ್ಳಿ ಖಾರ ಮತ್ತು ರೈತ, ಇದು ಜುಣುಕದ ವಡೆ ಮತ್ತು ಸಾಕಷ್ಟು ವೆರೈಟಿ ರೆಸಿಪಿ ಇತ್ತು. ಭರ್ಜರಿ ಊಟ ಮಾಡ್ಕೊಂಡು ಈಗ ವಾಪಸ್ ನಮ್ಮ ಗಾಡಿ ಕಡೆ ಅಂತೇಳಿ ಹೊಂಟೇವಿ ನಾವು. ಈಗೆಲ್ಲ ಬಸ್ ಸ್ಟ್ಯಾಂಡ್ ಅಂತೆಲ್ಲ ಹೊಂಟಿದ್ವಿ. ಹಂಗೆ ನಮ್ಮ ಮನೆಯವರ ಇಲ್ಲಿ ಬೈಕ್ ನೋಡಾಕದಿದ್ರೆ ವೆಂಕಟೇಶ್ವರ ಸ್ಕೂಟಿ ಕೊಡಿಸು ಅಂತೇಳಿ. ಬೆಳಗಾವಿಗೆ ಯಾಕೆ ಬಂದಿರಿ ಅಂತ ಕೆಲವ್ರು ಕೇಳ್ಬೋದು. ನಾನು ಹೇಳಿನೇನಿಲ್ಲ, ನಮ್ಮದು ಕಾರ್ದು ಏನೋ ಕೆಲಸ ಇತ್ತಂತ ಶೋರೂಮಲ್ಲಿ. ಹಾಗಾಗಿ ಅದನ್ನ ಶೋರೂಮಲ್ಲಿ ಬಿಟ್ಟು ಇಲ್ಲಿ ಸ್ಕೂಟಿ ನೋಡಾಕಂತ ಹೇಳೇ ನಿಂತೇವಿ. ಹೊಸವಲ್ಲ ಮತ್ತಿವ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ. ನಮ್ಮ ಮನೆಯವ್ರಿಗೆ ಕೊಡಿಸ್ತೇನಂತಂದ್ರೆ ಇಲ್ಲ ಅಂತೇಳಿ ನಾಳೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ನನಗೂ ಸ್ಕೂಟಿ ನನಗೆ ಬಿದ್ದು ಏನಾದರೂ ಆದರೆ ಏನು ಮಾಡೋದಪ್ಪ ಅಂತೇಳಿ ಅದೊಂದು ಹೆದರಿಕೆ. ಕೈಯಾರ ಕಲರ್ ಮುರ್ಕೊಂಡಿದ್ರೆ ಕಲ್ಕೊಳಗೊಡೋದ ಅಂತೇಳಿ. ನನ್ನ ಫ್ರೆಂಡ್ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಜಗ್ಗಿ ಬೈತಾರೆ ನನ್ನ ಕಾರ್ ಹೊಡ್ಯಕ್ಕೆ ಕಲ್ಕೋ ಅಲ್ಲಿ, ಒಂದು ಸ್ಕೂಟಿ ಹೊಡ್ಯಕ್ಕೆ ಕಲ್ಕೋ ಅಲ್ಲಿ, ಯಾವಾಗಾರ ಕಲ್ಕೋತೀನಿ ನೀನು, ಎಲ್ಲದ್ರೊಳಗೂ ಧೈರ್ಯ ಇದೆ, ಅದ್ರೊಳಗೆ ಯಾಕೆ ಧೈರ್ಯ ಇಲ್ಲ ಅಂತೇಳಿ ನಾನು ಇರೋ ಏನು ನಿಜಾಂಶವನ್ನು ಅವ್ರಿಗೆ ತಿಳಿಸಿದೆ. ಹಾಗಾಗಿ ಅವರು ಸುಮ್ಮನಾದ್ರೆ. ಬಟ್ ಸ್ಕೂಟಿ ಕಲಿಬೇಕಂತ ಆಸೆ ನನಗೂ. ನೋಡೋಣ, ಈಗ ಎಲ್ಲ ಮುಗಿಸ್ಕೊಂಡು ನಮ್ಮ ಕಾರ್ ತೊಗೊಂಡು ಶೋರೂಮಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಗಲಾಟೆ ಅಂತಂದ್ರೆ ಅದು ಕಾರ್ ನಾವು ದುಡ್ಡು ಕೊಟ್ಟಿಲ್ಲ ವಾಶ್ ಮಾಡ್ಸೋಕೆ ಕೊಟ್ಟಿರ್ತೀವಿಲ್ಲ, ಅಲ್ಲಿ ವಾಶ್ ಮಾಡೋರು ಸರಿಯಾಗಿ ಮಾಡಬೇಕಲ್ಲ, ಮಾಡೇನೇ ಇಲ್ಲ. ನಾವು ಹೇಳಿದ್ರೂ ಕೇರ ಮಾಡಲ್ರು. ನನಗೆ ಸಿಟ್ಟು ಬಂತು, ನಮ್ಮ ಮನೆಯವ್ರಿಗೆ ಸಿಟ್ಟು ಬಂತು. ಹಂಗೆ ಅಲ್ಲಿ ಕೆಲಸ ಮಾಡೋರ ಜೊತೆ ನಮ್ಗೆ ಸ್ವಲ್ಪ ಇದಾಯ್ತು. ಮತ್ತು ಅವ್ರ ಮ್ಯಾನೇಜರ್ ಬಂದು ಸಾರಿ ಕೇಳಿದ್ರು. ಯಾಕಂದ್ರೆ ನಾವು ದುಡ್ಡು ಕೊಟ್ಟಿರ್ತೀವಿ, ಹಾಳಿಗೆ ಕೊಟ್ಟೇ ಇರೋಂಗಿಲ್ಲ. 100 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿ ಕಾರ್ ತೊಗೊಂಡು ಎದಕ್ಕೆ ಬಂದಿರ್ತೀವಿ ನಾವು, ನೀಟಾಗಿ ಮಾಡೋ ಕೆಲಸ ದುಡ್ಡು ತೊಗೊಂಡಿರ್ತಿರಲ್ಲ ಅಂತ ಅಂದೀವಿ ನಾವು. ಅನಂತಲೇನ ಇಲ್ಲ ಸಾರಿ ರೀ ಅಂತೇಳಿ ಅಂತಂದ್ರೆ, ಪರವಾಗಿಲ್ಲ ಬಿಡ್ರಿ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರು, ಆದ್ರೆ ಕೆಲಸ ಮಾಡೋರು ನೀಟಾಗಿ ಕೆಲಸ ಮಾಡಬೇಕು.
ಯಾಕಂದ್ರೆ ದೂರ್ಲಿದ್ದ ಬಂದಿರ್ತೇವೆ ನಾವು ದುಡ್ಡು ಕೊಟ್ಟು ಅದಕ್ಕೋಸ್ಕರನ ಬಂದಿರ್ತೇವೆ. ಇಲ್ಲಿ ದುಡ್ಡು ಕೊಟ್ಟು ಜಗಳ ಮಾಡೋಕ್ಕೇನು ಬಂದಿರೋದಿಲ್ಲ ಅಂತೇಳಂತಂದು ಮತ್ತಲ್ಲಿ ಫ್ರೂಟ್ ಮಾರ್ಕೆಟಲ್ಲಿ ಏನಾತಂತಂದ್ರೆ ಈಗ ಹೊರಗಡೆ ರೋಡ್ ಸೈಡೆಲ್ಲ ಹಚ್ಚಿರ್ತಾರೆ, ಇಲ್ಲಿ ಹಣ್ಣನ್ನು ಹೋದ ರೋಡ್ ಸೈಡ್ ಅವರೆಲ್ಲ ಮಾರ್ತಿರ್ತಾರಂತ. ಇಲ್ಲಿ 800-1000 ರೂಪಾಯಿ ಹೇಳಿದ್ರೆ ಸೇಮ್ ಹಣ್ಣನ ಅಲ್ಲಿ 300-400 ರೂಪಾಯಿ ಕೊಡ್ತೇವಂತಂದ್ರೆ ನಮ್ಮ ಮನೆಯವ್ರು ಮಾರ್ಕೆಟ್ ಅಂತೇಳಿ ಮಾರ್ಕೆಟಿಗೆ ಕರ್ಕೊಂಬಂದ್ರೆ ನಂಗೆ ಯಾವಾಗಿದ್ರೂ ಗೊತ್ತಿತ್ತು. ಈಗೊಮ್ಮೆ ಹಿಂದ್ಗಡೆ ಒಮ್ಮೆ ಮಾರ್ಕೆಟಿಗೆ ಹೋಗಿ ವಾಪಸ್ ಬಂದಿದ್ದೆ ನಾನು, ಯಾಕಂದ್ರೆ ಅಲ್ಲಿ ನಮ್ಗೆ ರಿಟೇಲ್ ಪ್ರೈಸ್ ಅದಕ್ಕಿಂತ ಇನ್ನೂ ಜಾಸ್ತಿನ ಹಾಕಿ ಕೊಡ್ತಾರಂತೇಳಿ. ಹಾಗಾಗಿ ಯಾರಾದರೂ ಫ್ರೂಟ್ ಮಾರ್ಕೆಟ್ಗೆ ಹೋಗಿ ನಿಮ್ಗೆ ಕಡಿಮೆ ಬೀಳ್ತಾವಂತೇಳಿ ಹಣ್ಣು ತರಕ್ಕೆ ಹೋಗಬೇಡ್ರಿ. ಅಲ್ಲಿ ನೀವು ಹೆಂಗಂದ್ರೆ ಸಿಂಗಲ್ ಬಾಕ್ಸ್ ಅದು ತೊಗೋತಿರಲ್ಲ, ನಿಮ್ಗೆ ರಿಟೇಲ್ಕಿಂತ ಜಾಸ್ತಿನ ರೇಟ್ ಹಾಕಿ ಕೊಡ್ತಾರೆ. ನಾವೇನು ಅನ್ಕೋತೀವಿ, ಅಯ್ಯೋ ಹಣ್ಣು ಫ್ರೆಶ್ ಅದ ಅದಕ್ಕೆ ರೊಕ್ಕ ಅದಕ್ಕೆ ರೇಟ್ ಜಾಸ್ತಿ ಹೇಳ್ತಾರೆ ಅಂಥೇಳಿ ನಾವು ಅನ್ಕೋತೀವಿ. ಬಟ್ ನನ್ನ ಪರ್ಸ್ನಲ್ ಹೇಳಿದೆ, ನನಗೆ ಆಗಿರೋ ಅನುಭವನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹೋಗ್ತರ್ತೇನೆ ಅನ್ನೋರಿದ್ರೆ ತರ್ಬೋದು ಆರಾಮ್ಸೆ. ಈಗ ಇಲ್ಲೇ ಮಾರ್ಕೆಟಲ್ಲಿನ ಓದು ರೋಡ್ ಸೈಡ್ ಏನು ಮಾರ್ತಿರ್ತಾರೆ ಅಲ್ಲಿ ತೊಗೊಳ್ಳೋದು ಬೆಟರ್ ಅಂತ ಅನ್ಕೋತೀನಿ ನಾನು. ಸದ್ಯಕ್ಕೆ ಈಗ ಊರ ಕಡೆ ಜರ್ನೀಸ್ ಸ್ಕೂಟಿ ಕತೆ ಏನಾಯ್ತು ಅಂತ ಹೇಳಿ ನಾಳೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಖರೆ ನಂಗೆ ಸ್ಕೂಟಿ ತೊಗೋಬೇಕನ್ನೋ ಆಸೆ ಭಾಳ ಐತಿ. ನಮ್ಮ ಮನೆಯವ್ರು ಕೊಡಿಸು ಮನಸ್ಸು ಮಾಡಿದ್ರೆ ನಾನು ತೊಗೋತೇನೆ ಖಂಡಿತ. ಈಗ ಊರ ಕಡೆ ನಮ್ಮದು ಜರ್ನಿ ಶುರು ಆಗ್ತದೆ. ನಾಳೆ ಕೊಡ್ತಾರೆ ಜವರವಳ್ಳಿ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ನಿಲ್ಲ. ಬೆಳಗಾಂಗೆ ಹೋದಾಗ ಹೊರಗಡೆ ಹೋದ್ರೆ ರುದ್ರಾಕ್ಷಿನ ಹಾಕೊಂಡು ಹೋಗಬಾರ್ದು, ತೆಗೆದಿಟ್ಟು ಹೋಗ್ಬೇಕಂತೇಳಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮೂಢನಂಬಿಕೆಯಲ್ಲೇ ನಾವು ಬದುಕಾಕತ್ತೆ. ಒಬ್ಬೊಬ್ರು ಒಂದೊಂದು ಥರ ರಿವ್ಯೂ ಕೊಡ್ತಾರೆ. ಇದನ್ನು ನಾವು ವೆಜ್ ತಿನ್ನಲಿ ಮತ್ತು ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ದನ್ನು ನಾವು ಇದನ್ನು ಧರಿಸ್ಬೋದು. ಈಗ ಹೆಣ್ಮಕ್ಳು ಹೆಂಗಂದ್ರೆ ಪೀರಿಯಡ್ ಟೈಮಲ್ಲೂ ಹಾಕೋಬಾರ್ದು ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ಯಾಕಂದ್ರೆ ನಾನು ಇದ್ರ ಬಗ್ಗೆ ಎಲ್ಲನೂ ತಿಳ್ಕೊಂಡು ನಾನು ವೇರ್ ಮಾಡೀನಿ. ಹಾಗಾಗಿ ಮತ್ತು ಇದರಿಂದ ಸಾಕಷ್ಟು ನನಗೆ ಉಪಯೋಗ ಆಗೈತಿ, ಇಲ್ಲಂತಲ್ಲ. ನಾನು ಸ್ವಲ್ಪ ಇದನ್ನು ವೇರ್ ಮಾಡದೇ ಇದ್ರೆ ಇಷ್ಟೊತ್ತಾಗಲೇ ಡಿಪ್ರೆಷನ್ಗೆ ಹೋಗಿ ನಾನು ಅನುಭವಿಸಿರೋ ಅಂತ ಪದೇ ಪದೇ ನೆನಪಾಗಿ ಲೈಫ ಹಾಳಾಗಿ ಹೋಗ್ತೈತೆ ಅಂತಲೇ ಹೇಳ್ತೇನೆ ನಾನು, ಪ್ರಾಮಿಸ್. ಹಾಗಾಗಿ ನನಗೆ ರುದ್ರಾಕ್ಷಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಾಕತ್ತೈತಿ. ನೀವು ವೇರ್ ಮಾಡ್ತೀರಂತಂದ್ರೆ ಇದು ನಂದು ಒರಿಜಿನಲ್ ರುದ್ರಾಕ್ಷಿ. ನಾನು ಇದರ ಬಗ್ಗೆನೂ ಹಿಂದಿನ ವಿಡಿಯೋದಲ್ಲಿ ಹೇಳೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನೀವು ತರಿಸ್ಕೋತೀನಿ ಅಂತಂದ್ರೆ ನಾನು ಅದು ಅಮೆಜಾನಲ್ಲಿ ಏನೋ ಸಿಗ್ತೈತಿ, ಲಿಂಕ್ ಕೊಡ್ತೇನೆ. ನಾನು ಬೇಕಾದ್ರೆ ನೀವು ಆರಾಮ್ಸೆ ತರಿಸ್ಕೋಬೋದು. ಬಟ್ ನಾವು ಏನು ಇದ್ರ ಬಗ್ಗೆ ತಪ್ಪಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿವಲ್ಲ, ಅದೆಲ್ಲ ಸುಳ್ಳು. ಆ ಥರ ಏನೂ ಇಲ್ಲ. ಇದನ್ನು ನಾವು ಯಾವಾಗ ಬೇಕಾದಾಗ ವೇರ್ ಮಾಡ್ಬೋದು. ಬೆಳಗಾವಿ ವ್ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ರಾತ್ರಿ 8 ಗಂಟೆನ ಆತು ಬರ್ಬೇಕಾದ್ರೆ ನಮ್ಮ ಮನೆಯವ್ರು ಮಟನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲೇ ಬರೋ ಮುಂದೆ ಮಟನ್ ತೊಗೊಂಬಂದು ಮತ್ತು ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಬೇಕಾದ್ರೆ ಫುಲ್ಲು ಟಯರ್ಡ್ ಅಂದ್ರೆ ಟಯರ್ಡ್. ಬಿಸಿಲಾಗೆಲ್ಲ ತಿರುಗಾಡಿದ್ವಿ ಅಲ್ಲ, ಮತ್ತು ಆಮ್ಯಾಗೇನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ನಾನು ಏನೇನು ಶಾಪಿಂಗ್ ಮಾಡ್ಕೊಂಬಂದಿನಿ ಅಂತೇಳಿ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮತ್ತು ಸ್ಕೂಟಿ ಕತೆ ನಮ್ಮ ಮನೆಯವ್ರಿಗೆ ಕೊಡಿಸ್ತೀನಂದ್ರೆ ಏನಂದ್ರು ಅಂತೇಳಿ ಅದನ್ನೂ ಹೇಳ್ತೀನಿ. ಯಾರೆಲ್ಲ ಸ್ಕೂಟಿ ಹೊಡಿತೀರಿ, ಯಾರೆಲ್ಲ ಸ್ಕೂಟಿ ಐತಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನನಗೂ ಕಲ್ಕೋಬೇಕನ್ನೋ ಸಿಕ್ಕಾಪಟ್ಟೆ ಆಸೆ. ನೀವು ಸ್ವಲ್ಪ ಜಾಸ್ತಿ ಏನಂತಂದ್ರೆ ರುಕ್ಮಿಣಿಗೆ ಸಪೋರ್ಟ್ ಮಾಡಿರಿ. ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ಇಲ್ವೇ ನಿಂಗೆ ಸ್ಕೂಟಿ ತೊಗೋಬೇಕು ಅನ್ಸಾಕತ್ತೈತಿ ಅಂತೇಳಿ. ಯಾವಾಗ ಏನೋ ಅದು ನನ್ನ ಫ್ರೆಂಡ್ ಕೊಡಿಸ್ಲಿ ಹಂಗಾದ್ರೆ ನನ್ನ ಸ್ಕೂಟಿ ಅಂತಂದ್ರೆ, ಬೇಡ ನಂಗೆ ಹೊಡ್ಯಕ್ಕೆ ಬರೋಂಗಿಲ್ಲ ಅಂತಂದೆ. ಮತ್ತು ಇವತ್ತು ಇಲ್ಲ ನನ್ನ ಸ್ಕೂಟಿ ತೊಗೋಬೇಕು ಅನ್ಸಾಕತ್ತೈತಿ. ಇನ್ನೊಂದು ಚಾನಲ್ ಮಾಡ್ಬೇಕಂತ ಅಂದ್ಕೊಂಡಿಲ್ಲ. ಇದ್ರದ್ದಂತೂ ಈಗ ಪೇಮೆಂಟ್ ಬರಾಕತ್ತಿಲ್ಲ. ಈಗೇನು ಸ್ವಲ್ಪ ದಿನ ಬೇಡ, ಇನ್ನೊಂದು ಚಾನಲ್ ಮಾಡ್ತಿಲ್ಲ, ಅವು ಬಂದಿಂದ ಒಂದು ಸೇವಿಂಗ್ಸ್ ಮಾಡಿಟ್ಕೋ, ಅದರಲ್ಲೂ ಹೊಸದು ತೊಗೊಳ್ಳೋ ಅಂತ ಸೆಕೆಂಡ್ ಹ್ಯಾಂಡ್ ಯಾಕಂತೇಳಿ ಅಂತಂದ್ರೆ ಇದಕ್ಕೆ ನಿಮ್ಮ ಒಪಿನಿಯನ್ ತಿಳಿಸ್ರಿ. ಶೋರೂಮ್ ಡೆಲಿವರಿ ತೊಗೊಂಡ್ರೆ ಬೆಟರ್ ಅಥವಾ ಸೆಕೆಂಡ್ ಹ್ಯಾಂಡ್ ಹಳೆ ತೊಗೊಂಡ್ರೆ ಚಲೋನಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನಿಮ್ಮ ಸಲಹೆಗಳು ನಮಗೆ ಭಾಳ ಅಂದ್ರೆ ಭಾಳ ಮುಖ್ಯ ನೋಡಿರಿ. ನನ್ನ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ.